Hello, my dear family. Welcome back to another video. ಒನ್ ವೀಕ್ ಗ್ಯಾಪ್ ಆಯಿತು ವಿಡಿಯೋ ಹಾಕಿ. ಏನಕ್ಕೆ ವಿಡಿಯೋ ಹಾಕಿಲ್ಲ ಅಂತ ಹೇಳಿದ್ರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಕಾರ್ಪೊರೇಟ್ ಟ್ರೈನಿಂಗ್ಸ್ ಅಲ್ಲಿ ಬ್ಯುಸಿ ಇದ್ದೆ. ಸೊ ಅದಕ್ಕೆ ನಾನು ವಿಡಿಯೋ ಮಾಡೋದಕ್ಕಾಗಲಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲಿ ಆಗಿಲ್ಲ. ಐ ಆಮ್ ಸಾರಿ ಫಾರ್ ದಟ್. ಇವತ್ತು ಈ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಏನು ಹೇಳ್ತೀವಿ ಅಂದ್ರೆ ದಿಸ್ ಇಸ್ ಅಬೌಟ್ ಟ್ಯಾಲಿ. ಟ್ಯಾಲಿಯಲ್ಲಿ ನಾವು ಎಂಟರ್ ಆದ್ಮೇಲೆ ಡ್ಯಾಶ್ ಬೋರ್ಡ್ ಇರುತ್ತೆ ಅಂತ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೆ. ಈಗ ಕಂಪನಿ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋ ಒಂದು ವಿಡಿಯೋನ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೇನೆ. ಓಕೆನಾ? ಸೊ ಏನಕ್ಕೆ ನಾವು ಟ್ಯಾಲಿ ಯೂಸ್ ಮಾಡ್ತೀವಿ? ಸೊ ಪ್ರತಿಯೊಂದು ಬಿಸ್ನೆಸ್ ಯಾವುದೇ ಆದ್ರೂ ಕೂಡ ಆ ಒಂದು ಬಿಸ್ನೆಸ್ ಅಲ್ಲಿ ಆ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಅಕೌಂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಮ್ಯಾನೇಜ್ ಮಾಡೋದಕ್ಕೆ ನಾವು ಟ್ಯಾಲಿ ಯೂಸ್ ಮಾಡ್ತೀವಿ. ಬಿಗ್ ಕಂಪನೀಸ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗುತ್ತೆ, ಬುಕ್ಸ್ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ, ರೆಕಾರ್ಡ್ಸ್ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಈಗ ಟ್ಯಾಲಿ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಮಾಡೋದು? ಸೊ ಲೆಟ್ಸ್ ಟೇಕ್ ಆ ಒಂದು ಡಮ್ಮಿ ಎಕ್ಸಾಂಪಲ್ ತಗೊಂಡು ನಾವು ಒಂದು ಕಂಪನಿ ಕ್ರಿಯೇಟ್ ಮಾಡೋಣ. ಕಂಪನಿ ಕ್ರಿಯೇಟ್ ಮಾಡಿ ಸೊ ಇದರಲ್ಲಿ ನಿಮಗೆ GST ಹೇಗೆ ಎನೇಬಲ್ ಮಾಡೋದು, ಈಗ ಪ್ರತಿಯೊಂದು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆನಾ? ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಟೆಕ್ ಇ ಲರ್ನ್. ಸೊ ಈ ವಿಡಿಯೋದಲ್ಲಿ ಚೆಕ್ ಮಾಡಿದಾಗ ಆಸ್ ವಿ ಆಲ್ ನೋ ದಟ್ ದಿಸ್ ಈಸ್ ಅವರ್ ಟ್ಯಾಲಿ ಡ್ಯಾಶ್ ಬೋರ್ಡ್ ಅಲ್ವಾ. ಅಂಡ್ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಡೇಟ್ ಬರುತ್ತೆ, ಕರೆಂಟ್ ಡೇಟ್. ಅದೇ ರೀತಿ ಯು ಹ್ಯಾವ್ ಡೇಟ್ ಬರುತ್ತೆ ಅಂಡ್ ಪೀರಿಯಡ್ ಇದೆ ಅಂಡ್ ನೇಮ್ ಆಫ್ ದ ಕಂಪನಿ ಆಲ್ರೆಡಿ ಒಂದು ಇದೆ, ಗುರುತ್ವ ಅಕಾಡೆಮಿ RTM ಅಂತ ಇದೆ. ಅಂಡ್ ಲಾಸ್ಟ್ ಎಂಟ್ರಿ ಬಂದು 2nd May 24th, ಒಂದು ಡಮ್ಮಿ ನೇಮ್ ಕೊಟ್ಟಿದ್ದೀವಿ. ಓಕೆನಾ? ಸೊ ಈಗ ಲೆಟ್ ಮಿ ಚೇಂಜ್ ದ ಪೀರಿಯಡ್, ವಿಲ್ ಸಿ ಇನ್ ದ ನೆಕ್ಸ್ಟ್ ಪಾರ್ಟ್. Okay, so now what we have to do is press Control F3. So Alt F3. Alt F3 ಕೊಟ್ಟಾಗ ನಮಗೆ ಇಲ್ಲಿ ಸೆಟ್ ಆಫ್ ಕಂಪನಿ ಲಿಸ್ಟ್ ಬರುತ್ತೆ. ಸೊ ನನ್ನ ಒಂದು ಸಿಸ್ಟಮ್ ಅಲ್ಲಿ ಈ ಒಂದು 3 ಡಿಫರೆಂಟ್ ಕಂಪನೀಸ್ ಇದೆ. ಸೊ ಲೆಟ್ ಮಿ ಗೋ ಟು ದ ಫಸ್ಟ್ ಆಪ್ಷನ್, ಕ್ರಿಯೇಟ್ ಆಪ್ಷನ್. ಸೊ ದಟ್ ಇಸ್ ಕ್ರಿಯೇಟ್ ಕಂಪನಿ. ಕ್ರಿಯೇಟ್ ಕಂಪನಿ ಬಂದಾಗ ನಿಮ್ಮ ಒಂದು ಡ್ಯಾಶ್ಬೋರ್ಡ್ ಈ ಒಂದು ಪೇಜ್ ನಿಮಗೆ ಎಂಟ್ರಿ ಸಿಗುತ್ತೆ. ಫಸ್ಟ್ ಆಲ್ವೇಸ್ ಗೋ ವಿತ್ ದ ಕಂಪನಿ ನೇಮ್. ಲೆಟ್ ಮಿ ಗೋ ವಿತ್ ಕಂಪನಿ ನೇಮ್ GA ಪ್ರೈವೇಟ್ ಲಿಮಿಟೆಡ್ ಅಂಡ್ ಮೇಲ್ ನೇಮ್ ಅಂಡ್ ಕಂಪನಿ ನೇಮ್ ಎರಡು ಸೇಮ್ ಇರಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಅಡ್ರೆಸ್ ಇಸ್ ಲೆಟ್ ಮಿ ಟೇಕ್ ಇಟ್ ಆಸ್, ಲೆಟ್ ಮಿ ಗಿವ್ ಮೈ ಇನ್ಸ್ಟಿಟ್ಯೂಟ್ ಅಡ್ರೆಸ್ ಓನ್ಲಿ, ದಟ್ ಇಸ್ ಗುರುತ್ವ ಅಕಾಡೆಮಿ. ನೀವು ಪ್ರತಿಯೊಂದು ಎಲ್ಲಾ ಒಂದು ಅಡ್ರೆಸ್ ಡೀಟೇಲ್ಸ್ ನ ಒಂದೇ ಲೈನ್ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಇಲ್ಲಿ ಮಲ್ಟಿಪಲ್ ಲೈನ್ಸ್ ಆಪ್ಷನ್ ಇರುತ್ತೆ. ಗುರುತ್ವ ಅಕಾಡೆಮಿ, ಗಾಂಧಿ ಸರ್ಕಲ್, ಎಬೋಮೋರ್ ಸೂಪರ್ ಮಾರ್ಕೆಟ್, ನೆಕ್ಸ್ಟ್ ಲೈನ್ ಹೋದಾಗ ದೊಡ್ಡಬಳ್ಳಾಪುರ, ಬ್ಯಾಂಗ್ಳೂರ್. ಅಂಡ್ ಇಲ್ಲಿ ಪಿನ್ ಕೋಡ್ ಕೊಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ನಿಮಗೆ ನೆಕ್ಸ್ಟ್ ಆಪ್ಷನ್ಸ್ ಅಲ್ಲಿ ನಿಮಗೆ ಪಿನ್ ಕೋಡ್ ಆಪ್ಷನ್ ಕೂಡ ಅವೈಲೇಬಲ್ ಇದೆ. ಸ್ಟೇಟ್ ಕರ್ನಾಟಕ ಸೆಟ್ ಮಾಡಿ ಅಂಡ್ ಪಿನ್ ಕೋಡ್ ಇಸ್ 561203 ಈಸ್ ಮೈ ಪ್ಲೇಸ್ ಪಿನ್ ಕೋಡ್. ನಾನು ಅದನ್ನ ಕೊಡ್ತಾ ಇದ್ದೀನಿ. ಟೆಲಿಫೋನ್ ಅಂತ ಬಂದಾಗ ಇಫ್ ಯು ಹ್ಯಾವ್ ಟೆಲಿಫೋನ್ ಪ್ಲೀಸ್ ಪ್ರೊವೈಡ್ ಟೆಲಿಫೋನ್. ಮೊಬೈಲ್ ನಂಬರ್ ತಗೊಂಡಾಗ ಅಂಡ್ ಇಮೇಲ್ ಈಸ್ ಫ್ಯಾಕ್ಸ್ ಇದ್ರೆ ಕೊಡಿ, ಇಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ. ಇಮೇಲ್ ಅಡ್ರೆಸ್ ಇಟ್ಕೋಬೇಕು, ಅಕಾಡೆಮಿ gmail.com. So this is my academy and I can go with academy gurutva.in. This is just a dummy website. Okay, and enter ಕೊಟ್ಟಾಗ ನಿಮಗೆ ಫಿನಾನ್ಷಿಯಲ್ ಇಯರ್ ಫ್ರಮ್, ಬಿಕಾಸ್ ವಿ ಆರ್ ಇನ್ 25, ಬಿಕಾಸ್ ಫಿನಾನ್ಷಿಯಲ್ ಇಯರ್ ಇನ್ನೂ ಎಂಡ್ ಇಲ್ಲ. ಮಾರ್ಚ್ 31st ಗೆ ಎವರಿ ಫಿನಾನ್ಷಿಯಲ್ ಇಯರ್ ಎಂಡ್ ಆಗುತ್ತೆ ಅಂಡ್ ಸ್ಟಾರ್ಟ್ ಆಗೋದು April 1st ಗೆ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೆ. ಸೊ ದಟ್ಸ್ ದ ರೀಸನ್ ನಾವು ಈಗ 1 April 25 ಇಂದ 31st March 26 ವರೆಗೂ ನಾವು ಫಿನಾನ್ಷಿಯಲ್ ಇಯರ್ ನ ಬಿಗಿನಿಂಗ್ ಮತ್ತೆ ಎಂಡ್ ಡೇಟ್ ಇಡ್ತಾ ಇದೀವಿ. ಅಂಡ್ ಆಲ್ಸೋ ಬುಕ್ಸ್ ಬಿಗಿನಿಂಗ್ ಫ್ರಮ್ ದ ಸೇಮ್ ಡೇಟ್. ಓಕೆ, ಸೊ ಡನ್, ಎಂಟರ್ ಕೊಡಿ. ಸೊ ದಿಸ್ ಕರೆನ್ಸಿ ಸಿಂಬಲ್ ಆಫ್ ಇಂಡಿಯಾ ಇಸ್ rupees, ಫಾರ್ಮಲ್ ನೇಮ್ ಇಸ್ INR. ನೆಕ್ಸ್ಟ್ ಅಕ್ಸೆಪ್ಟ್ ಕೊಡಿ, ಕಂಟ್ರೋಲ್ Y. ಸೊ ಕಂಪನಿ ಕ್ರಿಯೇಟ್ ಆಯ್ತು. ಸೊ ದಟ್ಸ್ ಒನ್ ಆಫ್ ದ ಫೀಚರ್ಸ್. ನಾವು ಕಂಪನಿಗೆ ಕೆಲವೊಂದು ಫೀಚರ್ಸ್ ಎನೇಬಲ್ ಮಾಡಬೇಕಾಗುತ್ತೆ. ಫಸ್ಟ್ ಒನ್ ಇಸ್
GST ನಂಬರ್. ಓಕೆ, ಸೊ ನಾವು GST ಎನೇಬಲ್ ಮಾಡಿದ ನಂತರ ನಮಗೆ ಒಂದು GST ಅಪ್ಲೈ ಮಾಡೋದಕ್ಕೆ ಒಂದು ಅವಕಾಶ ಬರುತ್ತೆ ನಿಮ್ಮ ಒಂದು OJS ಅಲ್ಲಿ. ಇಲ್ಲ ಅಂದ್ರೆ ನಿಮಗೆ ಎನೇಬಲ್ ಆಗೋದಿಲ್ಲ. ಸೊ ಲೆಟ್ಸ್ ಗೋ ವಿತ್ ಫಸ್ಟ್ ಮೇಂಟೈನ್ ಅಕೌಂಟ್ಸ್. ಎಸ್, ವಿ ಹ್ಯಾವ್ ಟು ಮೇಂಟೈನ್ ಅಕೌಂಟ್ಸ್. ಸೆಕೆಂಡ್ ಒನ್ ಎನೇಬಲ್ ಡಿವೈಸ್ ಎಂಟ್ರಿ. ಪ್ರತಿಯೊಂದು ಬಿಲ್ ಕೂಡ ಪ್ರತಿಯೊಂದು ಬಿಲ್ಸ್ ನ ಎಂಟ್ರಿ ಮಾಡಲೇಬೇಕಾಗುತ್ತೆ. ಕಾಸ್ಟ್ ಸೆಂಟರ್ಸ್ ನೋ. ಎನೇಬಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಇದು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ನಾವು ಲೆಟ್ಸ್ ಗೋ ಟು ದ ಆಕ್ಚುಯಲ್ ಪಾರ್ಟ್, ಎನೇಬಲ್ goods and service tax. Okay, so yes ಇದೆ, let's go enter it. So this is your GST registration details. Okay, ಇಲ್ಲಿ ನೀವು ಕಂಪನಿ ಡೀಟೇಲ್ಸ್ ಕೊಟ್ಟಾಗ ನಿಮಗೆ ಒಂದು GST ನಂಬರ್ನ, ಜನರೇಟ್ ಆಗಿರುವಂತಹ GST ನಂಬರ್ನ ನೀವು ಇಲ್ಲಿ ಕೊಟ್ಟಾಗ ಮಾತ್ರ ನಿಮ್ಮ ಒಂದು ಕಂಪನಿ GST ಫೈಲಿಂಗ್ ಆಗಿರ್ಬೋದು, ITC ರಿಟರ್ನ್ಸ್ ಹಾಕೋದಕ್ಕೆ ಪ್ರತಿಯೊಂದು ಕೂಡ ಎನೇಬಲ್ ಆಗುತ್ತೆ. ಓಕೆ, ಸೊ ಇಟ್ ಸ್ಟಾರ್ಟ್. ಓಕೆ, ದ ಸ್ಟೇಟ್ ಇಸ್ ಕರ್ನಾಟಕ. Primary. Registration type is, we can go for regular. So regular ಪ್ರತಿಯೊಬ್ಬ ಯಾರು ತಗೋತಾರೆ ರಿಜಿಸ್ಟ್ರೇಷನ್ ರೆಗ್ಯುಲರ್ ಅಂದ್ರೆ ಯಾವ ಬಿಸ್ನೆಸ್ ತಗೊಳುತ್ತೆ ಆ ಒಂದು ಬಿಸ್ನೆಸ್ ಸರ್ಟೆನ್ 15% ಇರುತ್ತೆ, ಅದು ಪೇ ಮಾಡಲೇಬೇಕಾಗತ್ತೆ ಎವ್ರಿ ಮಂತ್. ಕಾಂಪೋಸಿಷನ್ ಅಂತ ಹೇಳಿದಾಗ ಯಾವ ಕಂಪನಿ ರಿಜಿಸ್ಟರ್ ಆಗಿರಲ್ಲ, ಬಟ್ ಅಂದ್ರೆ ಅದರ ಒಂದು 20 lakh ಗವರ್ಮೆಂಟ್ ಏನಿದೆ ಅದನ್ನ ಕ್ರಾಸ್ ಮಾಡಿಲ್ಲ ಅಂದ್ರೂ ಕೂಡ, ಟರ್ನ್ ಓವರ್ 20 lakhs ಮೇಲೆ ಹೋಗಿಲ್ಲ ಅಂದ್ರೂ ಕೂಡ ಅವರು ಸರ್ಟೇನ್ ಅಮೌಂಟ್ ಲೈಕ್ ಗವರ್ಮೆಂಟ್ ಸ್ಟ್ರೈಕ್ ಮಾಡಿರೋ 1.5% or 1% GST ನ ಅವರು ಕಾಂಪೋಸಿಷನ್ ಯೂಸ್ ಮಾಡಿಕೊಂಡು ಪೇ ಮಾಡಬಹುದು. ಓಕೆ, ಸೊ ಅಸೆಸ್ ಟು ಅದರ್ ಟೆರಿಟರಿ ನೋ, ಬಿಕಾಸ್ ನಿಮ್ಮ ಒಂದು ಕಂಪನಿ ಒಂದೇ GST ನಂಬರ್ ಅಂಡರ್ ಅಲ್ಲೇ ವರ್ಕ್ ಮಾಡ್ತಾ ಇದೆ. ಸೊ ಅದಕ್ಕೆ ನಿಮ್ಮ ಒಂದು GST ನಂಬರ್ ಮೇಲೆ ಬೇರೆ ಸ್ಟೇಟ್ ಅಲ್ಲೂ ಇಲ್ಲ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಏನಾದರೂ ಸಬ್ ಬ್ರಾಂಚಸ್ ಇದೆ ಅಂತ ಹೇಳಿದಾಗ ವಿ ಕ್ಯಾನ್ ಎನೇಬಲ್ ದಿಸ್ ಅಸೆಸ್ ಆಫ್ ಅದರ್ ಟೆರಿಟರಿ. ಸೊ GST ನಂಬರ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಡಮ್ಮಿ ಅಂತ ತಗೊಂಡಾಗ ಲೆಟ್ಸ್ ಗೋ ಟು ಓಕೆ ಕರ್ನಾಟಕ ರಿಜಿಸ್ಟ್ರೇಷನ್ ನಂಬರ್. And let me go to tally here and let me paste it here. Okay, if ನಿಮ್ಗೆ ಈ ಒಂದು ಕೋಡ್ ನಂಬರ್ ಏನಿದೆ ಅದು ನಿಮ್ಗೆ ಏನಾದ್ರೂ ಪಾಪ್ಅಪ್ ನೋಟಿಫಿಕೇಶನ್ ಬಂತು, ಎರರ್ ಬಂತು ಅಂದ್ರೆ ಈ ಒಂದು ನಂಬರ್ ಅದು ಎಲಿಜಿಬಲ್ ಇರೋಲ್ಲ ಅಂತ, ಅಕ್ಸೆಪ್ಟ್ ಆಗಿಲ್ಲ ಅಂತ. ಅಕ್ಸೆಪ್ಟ್ ತಗೊಂಡು ಓಕೆ ಅಕ್ಸೆಪ್ಟ್ ತಗೊಂಡಿದೆ ಅಂಡ್ ವಿ ಆರ್ ಗೋಯಿಂಗ್ ವಿತ್ ಮಂತ್ಲಿ. ಓಕೆ, ನಾಟ್ ಕ್ವಾರ್ಟರ್ಲಿ. ಕಾಂಪೋಸಿಷನ್ ಅಂತ ಬಂದಾಗ ವಿ ಕ್ಯಾನ್ ಗೋ ಫಾರ್ ಕ್ವಾರ್ಟರ್ಲಿ. ರೆಗ್ಯುಲರ್ ಅಂತ ತಗೊಂಡಾಗ ಆಸ್ ಪರ್ ದ ಗವರ್ಮೆಂಟ್ ರೂಲ್ಸ್ ವಿ ಹ್ಯಾವ್ ಟು ಗೋ ವಿತ್ ಮಂತ್ಲಿ. Okay, so GST username, let me go with Gurutva Academy. Okay, so DSC ತಗೊಳ್ಳೋಣ. ಡಾಕ್ಯುಮೆಂಟ್ ಪೇಸ್ಟ್. ಈ ಇನ್ವಾಯ್ಸ್ ಅಪ್ಲಿಕೇಬಲ್ ನೋ ನೇ ಕೊಡಿ. ಓಕೆ, ಈ ಅಪ್ಲಿಕೇಬಲ್ ಇದೆಲ್ಲ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಕಲಿಯೋಣ. ಓಕೆ, ಫೈನ್. ಸೊ ಪ್ರೈಮರಿ ಇದೆ, ಗೂಡ್ಸ್. ಓಕೆ, ಎಸ್. ಸೊ ಇದು ನಮ್ಮ ಒಂದು GST registration process. And okay, so A ಕೊಡಿ. ಸೊ ನಿಮ್ಮ ಒಂದು ಕಂಪನಿ ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಗಿದೆ. ಓಕೆ, ಸೊ ಯಾರ್ಯಾರಿಗೆ ಕಂಪನಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ, ಈ ಒಂದು ವಿಡಿಯೋದಲ್ಲಿ ನೀವು ಅದನ್ನ ಇನ್ ಡೀಟೇಲ್ ಆಗಿ ಕನ್ನಡದಲ್ಲೇ ಕಲಿತಿದ್ದೀರಾ. ಅಂಡ್ ಈ ಒಂದು ಡೇಟಾನ ಆದಷ್ಟು ಪ್ರಾಕ್ಟೀಸ್ ಮಾಡಿ. ಈ ಒಂದು ವಿಡಿಯೋ ನೋಡಿ ಆದಷ್ಟು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿ ಅದರಿಂದ ನೀವು ಬೇರೆ ಬೇರೆ ಕಂಪನೀಸ್ ನ ಕ್ರಿಯೇಟ್ ಮಾಡಿದಾಗ ನೀವು ಒಂದು ನೆಕ್ಸ್ಟ್ ಏನ್ ಬರುತ್ತೆ ಪ್ರತಿಯೊಂದು ಕೂಡ ನಿಮಗೆ ಕಂಪನಿ ಓರಿಯೆಂಟೆಡ್ ಆಗಿ, ಅಂದ್ರೆ IT ಫೀಲ್ಡ್ ಅಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಆ ಒಂದು ಓರಿಯೆಂಟೇಷನ್ ಅಲ್ಲೇ ನಿಮ್ಗೆ ನಾನು ಟ್ಯಾಲಿ ಹೇಳ್ಕೊಡ್ತೀನಿ. ಸಾರಿ ಡಿಲೇ ಆಗ್ತದೆ, ಓನ್ಲಿ ಬಿಕಾಸ್ ನಾನು ಅಕಾಡೆಮಿಗೆ ಒಂದು ವಿಡಿಯೋ ಮಾಡಿ ಹಾಕ್ಬೇಕು ಅಂದ್ರೆ ನನಗೆ ಸಿಗೋದು ವೀಕೆಂಡ್ ಮಾತ್ರ. ವೀಕೆಂಡ್ ಅಲ್ಲೂ ಕೂಡ ಕೆಲವೊಂದು ಬಿಸ್ನೆಸ್ ವರ್ಕ್ಸ್ ಇರುತ್ತೆ, ಆದ್ರಿಂದ ಒಂದು ಫ್ರೀ ಟೈಮ್ ಮಾಡ್ಕೊಂಡು ನಿಮ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಆದಷ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ. ಅಂಡ್ ದಿಸ್ ಈಸ್ ಅಬೌಟ್ ದಿಸ್ ಟುಡೇಸ್ ವಿಡಿಯೋ. ಥ್ಯಾಂಕ್ ಯು.